ಇದು ಹಿರಿಯ ನಟನ ಸೊಸೆಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಹಿರಿಯ ನಟನ ಹೆಸರಿಗೆ ಕಳಂಕ ತಂದ್ರ ಅವರ ಸೊಸೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಕೊಟ್ಟ ಕಾಸನ್ನ ಕೇಳಿದ್ದಕ್ಕೆ ಮಹಿಳೆ ರೌದ್ರಾವತಾರ. ಇದು ಹಿರಿಯ ನಟನ ಸೊಸೆಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಹಿರಿಯ ನಟನ ಹೆಸರಿಗೆ ಕಳಂಕ ತಂದ್ರ ಅವರ ಸೊಸೆ. ಹಾಗಾದ್ರೆ ಕೊಟ್ಟ ಕಾಸು ಕೇಳಿದ್ದಕ್ಕೆ ಮಹಿಳೆ ರೌದ್ರಾವತಾರವನ್ನ ತೋರಿಸಿದ್ದಾರೆ. ನಟ ದ್ವಾರಕೀಶ್ ಸೊಸೆ ವಿರುದ್ಧ ಈಗ ಚೀಟಿಂಗ್ ಕೇಸ್ ಬಿದ್ದಿದೆ. ದ್ವಾರಕೀಶ್ ಸೊಸೆ ವರ್ಷಾ ರೈ ವಿರುದ್ಧ ಈ ಒಂದು ವಂಚನೆಯ ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಈಕೆ ವಂಚಿಸಿರುವುದು ಒಬ್ರು ಇಬ್ಬರಿಗಲ್ಲ. ಹಾಗಾದ್ರೆ ಎಷ್ಟು ಜನಕ್ಕೆ ವಂಚನೆ ಮಾಡಿದ್ದಾರೆ? 200ರಿಂದ 300 ಜನರಿಗೆ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ದ್ವಾರಕೀಶ್ ಅಂದ್ರೆ ಎಲ್ಲರೂ ಕೂಡ ಗೌರವವನ್ನ ಕೊಡ್ತಾರೆ. ಒಂದು ಅದ್ಭುತ ನಟ ಅಂತ ಗುರುತಿಸ್ತಾರೆ. ಕೇವಲ ನಟರಾಗಿ ಮಾತ್ರ ಕನ್ನಡ ಚಿತ್ರರಂಗದಲ್ಲಿ ಅವರು ತಮ್ಮನ್ನು ತಾವು ಗುರುತಿಸ್ಕೊಂಡಿರಲಿಲ್ಲ. ಅಂಥವರ ಸೊಸೆಯ ವಿರುದ್ಧವಾಗಿ ಈಗ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಕೂಡ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಕೊಟ್ಟ ಕಾಸನ್ನ ಕೇಳಿದ್ದಕ್ಕೆ ಮಹಿಳೆ ರೌದ್ರಾವತಾರವನ್ನ ತೋರಿಸಿದ್ದಾರಂತೆ. ಸದ್ಯಕ್ಕೆ ಈ ಒಂದು ಚೀಟಿಂಗ್ ಕೇಸ್ ಕೂಡ ಹಾಕಲಾಗಿದೆ ನಟ ದ್ವಾರಕೀಶ್ ಸೊಸೆಯ ವಿರುದ್ಧವಾಗಿ. ದ್ವಾರಕೀಶ್ ಸೊಸೆ ವರ್ಷಾ ರೈ ವಿರುದ್ಧ ವಂಚನೆ ಆರೋಪ ಕೇಳಿಬರ್ತಿದೆ. ಹಿರಿಯ ಕಲಾವಿದನ ಸೊಸೆಯಾಗಿ ಕಲಾವಿದರಿಗೂ ಕೂಡ ವಂಚನೆ ಮಾಡಿದ್ದಾರಂತೆ. ರಮಣರೆಡ್ಡಿ ಸೇರಿ ಹಲವರಿಗೆ ವಂಚನೆ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಹಿರಿಯ ಕಲಾವಿದೆ ಪಂಕಜ ಎಂಬುವವರಿಗೂ ಕೂಡ ನಯವಂಚನೆಯನ್ನ ಮಾಡಿದ್ದಾರಂತೆ ವರ್ಷಾ ರೈ. ಕಾಸು ಕೊಟ್ಟಿದ್ದವರು ವಾಪಸ್ ಕೇಳಿದ್ದಕ್ಕೆ ವರ್ಷಾ ವೀರಾವೇಶವನ್ನ ತೋರಿಸಿದ್ದಾರಂತೆ. ಚೀಟಿ ಹೆಸರಲ್ಲಿ ಪಂಗನಾಮ ಹಾಕಿದ್ದಾರಂತೆ. ಕಾಸು ಕೇಳಿದ್ದಕ್ಕೆ ಪೊರಕೆ ಏಟು. ದ್ವಾರಕೀಶ್ ಸೊಸೆ ವರ್ಷಾ ರೈ ವಿರುದ್ಧ ಈಗ 3 FIR ಕೂಡ ದಾಖಲಾಗಿದೆ. 200ರಿಂದ 300 ಮಂದಿಗೆ ವಂಚಿಸಿರುವ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ದಿನಸಿ ಅಂಗಡಿಯನ್ನ ಇಟ್ಕೊಂಡಿರುವಂತಹ ವರ್ಷಾ ರೈ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ದೂರು ಕೂಡ ದಾಖಲಾಗಿದೆ. 200ರಿಂದ 300 ಜನರಿಗೆ ವರ್ಷಾ ರೈ ವಂಚನೆ ಮಾಡಿದ್ದಾರಂತೆ. ಹಿರಿಯ ಕಲಾವಿದನ ಸೊಸೆಯಾಗಿ ಕಲಾವಿದರಿಗೂ ಕೂಡ ವಂಚನೆ ಮಾಡಿದ್ದಾರಂತೆ. ರಮಣರೆಡ್ಡಿ ಸೇರಿ ಹಲವರಿಗೆ ವರ್ಷಾ ರೈ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಹಿರಿಯ ಕಲಾವಿದೆ ಪಂಕಜ ಎಂಬುವವರಿಗೂ ಕೂಡ ನಯವಂಚನೆಯನ್ನ ಮಾಡಿದ್ದಾರಂತೆ. ಕಾಸು ಕೊಟ್ಟಿದ್ದವರು ವಾಪಸ್ ಕೇಳಿದ್ದಕ್ಕೆ ವೀರಾವೇಶವನ್ನ ತೋರಿಸಿದ್ದಾರಂತೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒಂದು ಕಾಸು ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊರಕಿಯಲ್ಲಿ ಹೊಡೆದಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕೊಟ್ಟು ಕಾಸು ಕೇಳೋದೇ ಇಲ್ಲಿ ತಪ್ಪಾಗ್ಬಿಡುತ್ತಾ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಕಾಸು ಕೊಟ್ಟಿರೋದನ್ನ ನಂಗೆ ವಾಪಸ್ ಕೊಡಿ ಅಂತ ಹೇಳಿದ್ದಾರೆ. ಜೊತೆಗೆ ಈಗ ಒಂದು ಚಿತ್ರರಂಗ ಆಗಿರ್ಬೋದು ಅಥವಾ ಯಾವುದೇ ಒಂದು ನೀವು ಒಂದು ರಂಗವನ್ನ ಗಮನಿಸ್ತಾ ಹೋದ್ರೆ ಅಲ್ಲಿ ಯಾರು ಒಂದು ಸಹಾಯ ಮಾಡ್ತಾರೆ ಅಂಥವ್ರನ್ನ ಗುರುತಿಸಿ ಈ ರೀತಿಯಾಗಿ ವಂಚನೆ ಮಾಡೋದು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನು ದ್ವಾರಕೀಶ್ ಅಂದ್ರೆ ಪ್ರತಿಯೊಬ್ಬರು ಕೂಡ ಗೌರವವನ್ನ ಕೊಡ್ತಾರೆ. ಅದರಲ್ಲೂ ದ್ವಾರಕೀಶ್ ಕುಟುಂಬಕ್ಕೆ ಈಗ ದ್ವಾರಕೀಶ್ಗೆ ಯಾವ ರೀತಿ ಒಂದು ಗೌರವವನ್ನ ಸಲ್ಲಿಕೆ ಮಾಡ್ತಾರೆ, ಸಮರ್ಪಣೆಯನ್ನ ಮಾಡ್ತಾರೆ, ಅದೇ ರೀತಿ ಅವರ ಕುಟುಂಬಕ್ಕೂ ಕೂಡ ಒಂದು ಗೌರವವನ್ನ ಕೊಡ್ತಾರೆ. ಜೊತೆಗೆ ಒಂದು ನಂಬಿಕೆಯನ್ನ ಇಟ್ಟಿದ್ರು. ಆದ್ರೆ ವರ್ಷಾ ರೈ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಕಲಾವಿದರಿಗೆ ವಂಚನೆ ಕೂಡ ಮಾಡಿದ್ದಾರಂತೆ. ಕೊಟ್ಟು ಕಾಸು ಕೇಳಕ್ ಹೋದಾಗ ನೀವು ಗಮನಿಸ್ತಾ ಇದ್ದಾರೆ ಯಾವ ರೀತಿ ದೌರ್ಜನ್ಯವನ್ನ ತೋರಿಸಿದ್ದಾರಂತೆ. ಪೊರಕೆಯಲ್ಲಿ ಒಡೆದು ಮನೆಯಿಂದ ಆಚೆ ಕಳಿಸಿದ್ದಾರೆ. ಈ ರೀತಿಯಾಗಿ ದೌರ್ಜನ್ಯವನ್ನ ತೋರಿಸಿದ್ದಾರಂತೆ. ಸದ್ಯಕ್ಕೆ ವರ್ಷಾ ರೈ ಅವರ ವಿರುದ್ಧವಾಗಿ ಈಗ 3 ಪ್ರಕರಣ ಕೂಡ ದಾಖಲಾಗಿದೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇನ್ನು ಪೊಲೀಸರು ಎನ್ಕ್ವೈರಿ ಕೂಡ ಮಾಡ್ತಾರೆ. ಒಬ್ಬರಿಗಿಬ್ಬರಿಗೆ ಈ ರೀತಿಯಾಗಿ ಮೋಸ ಮಾಡಿಲ್ಲ. ಸುಮಾರು 200ರಿಂದ 300 ಜನರಿಗೆ ವರ್ಷಾ ರೈ ಇದೇ ರೀತಿ ಮೋಸವನ್ನ ಮಾಡಿದ್ದಾರೆ. ಒಂದು ಚೀಟಿ ಮಾಡ್ತಾ ಇದ್ರಂತೆ. ಆ ಒಂದು ಚೀಟಿ ಹೆಸರಲ್ಲಿ ಈಗ ಚೀಟಿ ಮಾಡ್ತಾರಂತೆ ಸುಮಾರು ಒಂದು 15 ಜನ 20 ಜನ ಇದ್ದೇ ಇರ್ತಾರೆ. ಚೀಟಿ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟೂ ಜನಕ್ಕೆ ಮೋಸ ಮಾಡಿದ್ದಾರಂತೆ. ಜೊತೆಗೆ ಒಂದು ದಿನಸಿ ಅಂಗಡಿಯನ್ನು ಕೂಡ ನಡೆಸ್ತಾ ಇದ್ರಂತೆ ವರ್ಷಾ ರೈ. ಸದ್ಯಕ್ಕೆ ಈ ಒಂದು ಆರೋಪಗಳಿಗೆ ವರ್ಷಾ ರೈ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಕಲಾವಿದರು ಕೂಡ ಈಗ ವರ್ಷಾ ರೈ ಅವರ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಮೋಸ ಮಾಡಿದ್ದಾರೆ, ನಮಗೂ ಕೂಡ ಚೀಟ್ ಮಾಡಿದ್ದಾರೆ ಅಂತ ವಂಚನೆಯ ಆರೋಪವನ್ನ ಮಾಡ್ತಾ ಇದ್ದಾರೆ. ದ್ವಾರಕೀಶ್ ಸೊಸೆ ವರ್ಷಾ ರೈ ಅವರ ವಿರುದ್ಧವಾಗಿ ಈಗ 3 FIR ಕೂಡ ದಾಖಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ರೌದ್ರಾವತಾರವನ್ನ ತೋರಿಸ್ತಾ ಇದ್ದಾರೆ ಅಂತ. ಹೋಗಿ ದುಡ್ಡು ಕೇಳಿದ್ದಾರೆ. ನಾನು ನಿಮಗೆ ದುಡ್ಡು ಕೊಟ್ಟಿದ್ನಲ್ಲ ಆ ಒಂದು ದುಡ್ಡನ್ನು ನನಗೆ ವಾಪಸ್ ಕೊಡಿ, ನನಗೀಗ ಅವಶ್ಯಕತೆ ಇದೆ ಅಂತ ಹೋಗಿ ಕೇಳಿದಂತಹ ಸಂದರ್ಭದಲ್ಲಿ ಪೊರಕೆಯಲ್ಲಿ ಹೊಡೆದು ಮನೆಯಿಂದ ಆಚೆ ದೂಕಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಕೇಸ್ ಕೂಡ ದಾಖಲಾಗಿದೆ. ಯಾಕೆಂತಂದ್ರೆ ಈ ರೀತಿಯ ಅವಮಾನವನ್ನ ಯಾರು ಸಹಿಸಿಕೊಳ್ತಾರೆ?
ಈಗ ದೊಡ್ಡ ಕಲಾವಿದರು, ಒಂದು ಪ್ರತಿಭಾನ್ವಿತ ಕಲಾವಿದರ ಕುಟುಂಬಕ್ಕೆ ಸೇರಿರುವಂಥ ಮಹಿಳೆ ಆದರೂ ಕೂಡ ಈ ರೀತಿಯಾಗಿ ಬೀದಿ ರಂಪಾಟ, ಹಾದಿ ರಂಪಾಟ ಮಾಡಿದ್ರೆ, ಮನೆಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವಮಾನವನ್ನು ಮಾಡಿದ್ರೆ ಯಾರು ಸಹಿಸಲಿಕ್ಕೆ ಸಾಧ್ಯ ಆಗುತ್ತೆ? ಸದ್ಯಕ್ಕೆ ವರ್ಷ ರೈ ಅವರ ವಿರುದ್ಧವಾಗಿ ದೂರು ಕೂಡ ಕೊಟ್ಟಿದ್ದಾರೆ, ದೂರು ದಾಖಲು ಕೂಡ ಆಗಿದೆ. ಅರೆಸ್ಟ್ ಮಾಡ್ತಾರ ಅಂತ ನೋಡಬೇಕಾಗುತ್ತೆ. ಯಾಕೆಂತಂದ್ರೆ ಈಗ ವಂಚನೆ ಆರೋಪ ಕೇಳಿಬಂದಿರೋದ್ರಿಂದ ಮೊದಲಿಗೆ ವಿಚಾರಣೆಯನ್ನು ಮಾಡೇ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.